ನಮಸ್ಕಾರ, ನನ್ನ ಹೆಸರು ಶರಣಗೌಡ ಅಂತ. ನಾನು ದೇವಧಾನ್ಯ ರೈತ ಉತ್ಪಾದಕ ಕಂಪನಿಯ ಸಿಇಒ ಆಗಿ ಕೆಲಸ ಮಾಡ್ತಿದ್ದೇನೆ. ನಾವು ಆಕ್ಚುಲಿ ವರ್ಕ್ ಮಾಡೋದು ಕುಂದಗೋಳ ತಾಲೂಕು ಮತ್ತೆ ಶಿಗ್ಗಾಂವ ತಾಲೂಕು ಭಾಗದಲ್ಲಿ. ಮೊದಲು ಇವೆರಡು ಭಾಗ ಆಕ್ಚುಲಿ ಮಿಲೆಟ್ ಹಬ್ ಅಂತ ಕನ್ಸಿಡರ್ ಆಗಿತ್ತು. ಅಂದ್ರೆ ಅಲ್ಲಿ ಯಥೇಚ್ಛವಾಗಿ ಸಿರಿಧಾನ್ಯನ ಬೆಳೀತಾ ಇದ್ರು. ಬಟ್ ಕಾರಣಾಂತರಗಳಿಂದ ರೈತರು ಈಸಿ ಗ್ರೋಯಿಂಗ್ ಕ್ರಾಪ್ಸ್ ಅಂದ್ರೆ ಮೆಕ್ಕೆಜೋಳ ಅದರ ಮೊರೆ ಹೊರಟರು. ಸುಮಾರು 10 ವರ್ಷದಿಂದ ಸಹಜ ಆ ಭಾಗದಲ್ಲಿ ಕೆಲಸ ಮಾಡೋದು ಸ್ಟಾರ್ಟ್ ಮಾಡಿದೆ. ಅವರು ಪ್ರಮುಖವಾಗಿ ಪ್ರಮೋಟ್ ಮಾಡಿದ್ದು ಸಿರಿಧಾನ್ಯ ಮತ್ತೆ ಸಾವಯವ ಕೃಷಿ. ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ರೈತರಿಗೆ ಫ್ರೀಯಾಗಿ ಬೀಜ ಕೊಡೋದು, ಫ್ರೀಯಾಗಿ ಬಯೋ ಫರ್ಟಿಲೈಸರ್ಸ್ ಕೊಡೋದೆಲ್ಲ ಸ್ಟಾರ್ಟ್ ಮಾಡಿದ್ರು. ಬಟ್ ನೆಕ್ಸ್ಟ್ ಕ್ವಶನ್ ಬಂದಿದೆ, ಸಿರಿಧಾನ್ಯನೋ ರೈತರು ಬೆಳೆದ್ರು, ಅದನ್ನ ಎಲ್ಲಿ ಮಾರೋದು? ಯಾಕಂದ್ರೆ APMC ಅಲ್ಲಿ ಅದಕ್ಕೆ ಮಾರ್ಕೆಟ್ ಇಲ್ಲ. ಸೊ ಹಾಗಾಗಿ ಅವ್ರೇನೋ ಒಂದು ಐಡಿಯಾ ಅಂತ ಬಂದ್ರಂದ್ರೆ ನಮ್ದೇ ಒಂದು ಕಂಪ್ನಿ ಸ್ಟಾರ್ಟ್ ಮಾಡೋಣ. ಕಂಪ್ಲೀಟ್ ಎಲ್ಲಾ ಓನರ್ಸ್ ಬಂದ್ಬಿಟ್ಟು ರೈತರೇ, ಡೈರೆಕ್ಟರ್ಸು ರೈತರೇ. ಅವಾಗ ನಮ್ಮ ರೈತರು ಏನ್ ಬೆಳೀತಾರೋ ಅದನ್ನ ಖರೀದಿ ಮಾಡೋಣ, ದೇವಧಾನ್ಯ ಮಾರ್ಕೆಟ್ ಮಾಡೋಣ. ಆ ನಿಟ್ಟಿನಲ್ಲಿ ದೇವಧಾನ್ಯ ಸ್ಟಾರ್ಟ್ ಆಗಿದ್ದು. ಇದು 3 ವರ್ಷದ ಕಂಪ್ನಿ ಆಗಿದೆ. ಇಲ್ಲಿ ನಾವು ಬೇಸಿಕಲಿ ಪ್ರಮೋಟ್ ಮಾಡೋದೇ ಮಿಲೆಟ್ಸ್, ಎಸ್ಪೆಷಲಿ ಅನ್ಪಾಲಿಶ್ಡ್. ಆ ನಿಟ್ಟಿನಲ್ಲಿ ನೀವು ನೋಡ್ಬೋದು, ಇಲ್ಲಿ ನಮ್ಮ ಹತ್ರ ಎಲ್ಲಾ ತರಹದ ಸಿರಿಧಾನ್ಯ ಸಿಗುತ್ತೆ. ಮತ್ತೆ ಈಗ ಪಲ್ಸಸ್ ಅಂತ ಬಂದ್ರೆ ನಮಗ್ ಗೊತ್ತಿರೋದೇನು, ಹೆಸರು ಕಾಳು, ಹುರುಳಿ ಕಾಳು, ಅಲಸಂದಿ ಕಾಳು. ಬಟ್ ನಮ್ಮ ಹತ್ರ ಕಪ್ಪು ಹುರುಳಿ ಇದೆ, ಅದೇ ತರ ಕಪ್ಪು ಕಡಲೆ, ಹಸಿರು ಕಡಲೆ, ಕಪ್ಪು ಹೆಸರು. ನಮ್ದು ಮೇನ್ ಪ್ರೀಮಿಯಂ ಪ್ರಾಡಕ್ಟ್ ಅಂದ್ರೆ ಜವಾರಿ ಅನ್ಪಾಲಿಶ್ ತೂರ್ ದಾಲ್. ಅಂದ್ರೆ ಈಗ ನಮ್ಮ ಮಾರ್ಕೆಟ್ ಅಲ್ಲಿ ಏನ್ ಸಿಗುತ್ತಲ್ಲ ಅದು ಕಂಪ್ಲೀಟ್ಲಿ ಪಾಲಿಶ್ ಇರುತ್ತೆ ಮತ್ತೆ ಹೈಬ್ರಿಡ್ ಇರುತ್ತೆ. ಬಟ್ ನೀವು ನಮ್ ತೂರ್ ದಾಲ್ ಒಂದ್ಸಲ ಟೇಸ್ಟ್ ಮಾಡಿದ್ರೆ ನಿಮ್ಗೆ ಅದು ಸಾಂಬಾರ್ ಮಾಡಿದ್ರೆ 2 ದಿವಸ ಆದ್ರೂ ಕೆಡೋದಿಲ್ಲ. ಅದ್ರ ಟೇಸ್ಟ್ ಮತ್ತು ಅದ್ರ ಸ್ಮೆಲ್ ನಿಮ್ಗೆ ಡಿಫ್ರೆನ್ಸ್ ಫೀಲ್ ಆಗ್ತೈತಿ. ಒಂದ್ಸಲ ನೀವು ಇದನ್ನ ಟೇಸ್ಟ್ ಮಾಡಿದ್ರೆ ನೀವು ಮಾರ್ಕೆಟ್ ಸಿಗೋ ತೊಗರಿ ಬೆಳೆ ತಗೊಳ್ಳೋದೇ ಇಲ್ಲ ನೀವು. ಇಲ್ಲಿ ನಮ್ಗೆ ಈಗ ಮೈಸೂರಲ್ಲಿ ನಾವು ರೆಗ್ಯುಲರ್ ಆಗಿ ಬರ್ತಿರೋ ಕಾರಣದಿಂದ ನಮ್ಮ ಇಂಡಿವಿಜುವಲ್ ಕಸ್ಟಮರ್ಸ್ ಯಾವ ತರ ಇದಾರೆ ಅಂದ್ರೆ ಒಂದ್ಸಲ ಬಂದ್ರೆ 10 kg ತಗೊಂಡ್ಬಿಡ್ತಾರೆ ಅವರು. ಮತ್ತೆ ನೀವು 1 ತಿಂಗಳು ನಾವು ವೇಟ್ ಮಾಡ್ಬೇಕಾಗತ್ತೆ ಅಂತ ಹೇಳಿ. ಆ ತರ ಅದೇ ತರ ಪ್ರತಿಯೊಂದು ಪಲ್ಸಸ್ ಕೂಡ ಅಲ್ಲಿ ಅನ್ಪಾಲಿಶ್ ಇರೋದ್ರಿಂದ ಅವರಲ್ಲಿ ಜಾಸ್ತಿ ಫೈಬರ್ ಕಂಟೆಂಟ್ ಇರುತ್ತೆ. ಸೊ ಈಗ ನೀವು ಯಾರು ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರೆ ಅವರಿಗೆಲ್ಲ ನಾವು ಜಾಸ್ತಿ ಇವನ್ನೇ ಪ್ರಿಫರ್ ಮಾಡ್ತೀವಿ. ಸೊ ಇದೆ ಅಲ್ವಾ? ಇದು ಜವಾರಿ ತೊಗರಿ ಬೆಳೆ ಮೇಡಮ್, ಅನ್ಪಾಲಿಶ್ಡ್. ಅದೇ ತರ ಈಗ ನಾಟಿ ಮಡಕಿ ಕಾಳು ನೋಡ್ಬೋದು ನೀವು, ಎಷ್ಟು ಚಿಕ್ಕದಾಗಿದೆ. ಸೊ ಇದು ಕಲ್ಲಲ್ಲೇ ಇದ್ ಮಾಡಿರೋದು ಅಂತ ಅಂತಾರಲ್ಲ, ಹಂಗೆ ಮಷಿನ್ ಅಲ್ಲೇ ಮಾಡಿರ್ತೀವಿ. ಬಟ್ ಪ್ರೊಸೆಸ್ ಏನಿದೆಯಲ್ಲ, ಈಗ ನಾರ್ಮಲ್ ಮಿಲ್ ಅಲ್ಲಿ ಏನ್ ಮಾಡ್ತಾರೆ, ತೊಗರಿ ಕಾಳು ತರ್ತಾರೆ, ಮಿಲ್ಲಿಗೆ ಹಾಕ್ಬಿಡ್ತಾರೆ. ಬಟ್ ನಾವ್ ಆತರ ಮಾಡಲ್ಲ. ಇದನ್ನ ಒಂದ್ ದಿವಸ ನೀರಲ್ಲಿ ನೆನೆ ಇಡ್ತೀವಿ, ಆಮೇಲೆ ಬಟ್ಟೆಲ್ ಕಟ್ಟಿರ್ತೀವಿ 1 ನೈಟ್. ನೆಕ್ಸ್ಟ್ ಡೇ ಸನ್ ಡ್ರೈ ಮಾಡ್ತೀವಿ, ಆಮೇಲೆ ಮಿಲ್ ಮಾಡಿ ಮತ್ತೆ ಹ್ಯಾಂಡ್ ಕ್ಲೀನಿಂಗ್ ಮಾಡ್ತೀವಿ. ಸೊ ಹಂಗಾಗಿ ಅದಕ್ಕೊಂದು ಬೇರೆ ಅರೋಮಾನೆ ಬಂದ್ಬಿಡುತ್ತೆ ಮೇಡಮ್. ಅದ್ರ ಟೇಸ್ಟ್ ಎನ್ಹಾನ್ಸ್ ಆಗ್ತೈತಿ. ಮತ್ತೆ ಇದೇ ನೀವು ಕೆಂಪು ಕಡಲೆ ನೋಡಿರ್ತೀವಿ, ಬಟ್ ಇದು ಹಸಿರು ಕಡಲೆ. ಇದರಲ್ಲಿ ಪ್ರೋಟೀನ್ ಮತ್ತೆ ಫೈಬರ್ ಅಂಶ ಜಾಸ್ತಿ ಇರುತ್ತೆ. ಅದೇ ತರ ಕಪ್ ಕಡ್ಲೆ, ಇದರ ನೀರನ್ನ ಓವರ್ ನೈಟ್ ಸೋಪ್ ಮಾಡಿ ಅದ್ರ ಕಪ್ ಕಲರ್ ಬಿಡುತ್ತೆ ಮೇಡಮ್. ಆ ನೀರು ಕುಡಿದ್ರೆ ಕಿಡ್ನಿ ಸ್ಟೋನ್ ಕೂಡ ಕಮ್ಮಿ ವಾಸಿ ಆಗ್ಬೋದು ಅಂತ ಹೇಳ್ತಾರೆ. ಅದೇ ತರ ಕಪ್ ಹುರುಳಿ, ಇದರಲ್ಲಿ ಜಾಸ್ತಿ ಕ್ಯಾಲ್ಸಿಯಂ ಮತ್ತೆ ಪ್ರೋಟೀನ್ ಇರುತ್ತೆ. ಇದು ಕಪ್ ಹುರುಳಿಯನ್ನ ಬಳಕೆ ಬರಿಸಿ ಈಗ ರೇಸಿಗೆ ಕುದುರೆ ಹೋಗ್ತಾವಲ್ಲ ಮೇಡಮ್, ಅವಕ್ಕೆಲ್ಲ ತಿನ್ನಿಸ್ತಾರೆ. ಅಷ್ಟು ಕ್ಯಾಲ್ಸಿಯಂ ಇರುತ್ತೆ ಇದರಲ್ಲಿ. ಇವೆಲ್ಲ ಅನ್ಪಾಲಿಶ್ ಮೇಡಮ್. ಅದೇ ತರ ಈಗ ನಮ್ಮ ಅಕ್ಕಿಗಳು ನೋಡ್ಬೋದು ನೀವು. ನಮ್ಮ ಹತ್ರ ಸಿದ್ದಸಣ್ಣ, ಸೋನಾ ಮುಸುರಿ, HMT, RNR ಡಯಾಬಿಟಿಕ್ ಫ್ರೆಂಡ್ಲಿ ರೈಸ್ ಅಂತಾರೆ. ಫುಲ್ ಲೋ GI ಇರುತ್ತೆ. ಎಲ್ಲಾನು ರೈಸು ಅನ್ಪಾಲಿಶ್ ನಮ್ದು. ಸರ್ ಇನ್ನು ಪುಡಿಗಳದ್ದು ಏನೇನೋ ಪ್ರಾಡಕ್ಟ್ಸ್ ಇದೆ ಇದು ಈಗ ನಾವೇನೋ ಸಿರಿಧಾನ್ಯದ ಅಕ್ಕಿ ಸ್ಟಾರ್ಟ್ ಮಾಡಿದ್ವಿ. ಬಟ್ ಈಗ ಜನಗಳು ಬರೀ ಅಕ್ಕಿ ಅಂದ್ರೆ ರೈಸ್ ಐಟಮ್ಸ್ ಅಷ್ಟೇ ಮಾಡ್ಬೋದು. ಬಟ್ ಬರೀ 3 ಹೊತ್ತು ಅದನ್ನೇ ತಿನ್ನಕ್ಕಾಗಲ್ಲ ಅಂತ ಕಂಪ್ಲೇಂಟ್ಸ್ ಬರತ್ತೆ. ಅವಾಗ ನಾವು ಸಿರಿಧಾನ್ಯದ್ದೇ ರವಾ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅವಾಗ ನೀವು ಉಪ್ಪಿಟ್ಟು ಮಾಡ್ಬೋದು, ಸ್ವೀಟ್ ಐಟಮ್ಸ್ ಮಾಡ್ಬೋದು. ಅದೇ ತರ ಸಿರಿಧಾನ್ಯದ ಅವಲಕ್ಕಿ ಸಿಗುತ್ತೆ. ಅದು ಬಿಟ್ಟು ನಮ್ಮ ಹತ್ರ ಸಿರಿಧಾನ್ಯದ ಮಾಲ್ಟ್ ಇದೆ. ಅದನ್ನ ಇವಾಗ ಎಕ್ಸಾಂಪಲ್ ಈಗ ಸಣ್ಣ ಮಕ್ಕಳಿಗೆಲ್ಲ ನಾವು ಹಾರ್ಲಿಕ್ಸ್, ಬೋರ್ಮಿಟಾ ಅಂತ ಅದನ್ನೆಲ್ಲ ಕುಡಿಸ್ತಿದ್ವಿ. ಬಟ್ ಅವ್ರದ್ದು ಅಡ್ವಾಂಟೇಜ್ ಎಷ್ಟಿದೆ, ಡಿಸ್ಅಡ್ವಾಂಟೇಜ್ ಇದೆ ನಮ್ಗೆ ಗೊತ್ತಿಲ್ಲ. ಬಟ್ ಈ ಸಿರಿಧಾನ್ಯ ಅನ್ಪಾಲಿಶ್ ಸಿರಿಧಾನ್ಯನ ನಾವು ಪೌಡರ್ ಮಾಡ್ಬಿಟ್ಟು ಅದಕ್ಕೆ ಡ್ರೈ ಫ್ರೂಟ್ಸ್ ಆಡ್ ಮಾಡಿ ಮಾಲ್ಟ್ ಅಂತ ಮಾಡಿದ್ವಿ. ಅದನ್ನ ಚಿಕ್ಕ ಮಕ್ಕಳನ್ನ ಹಿಡಿದು ವಯಸ್ಸಾದವರೆಗೂ ಟೀ ಕಾಫಿ ಕುಡಿಯೋರು ಅದನ್ನು ರಿಪ್ಲೇಸ್ಮೆಂಟ್ ಆಗಿ ಕನ್ಸಿಡರ್ ಮಾಡಬಹುದು. ಸಣ್ಣ ಮಕ್ಕಳು ಹಾಲಿನಲ್ಲಿ ಹಾಕೊಂಡು ಕುಡಿಬಹುದು. ಅದೇ ತರ ನಮ್ದು ಸಿರಿಧಾನ್ಯ ಶಾಂಗಿ ಇದೆ, ಸಿರಿಧಾನ್ಯ ಶೇಂಗಾ ಚಟ್ನಿ ಪುಡಿ, ಅದರ ಬೈ ಪ್ರಾಡಕ್ಟ್ಸ್ ಇದೆ ಮೇಡಮ್. ಸರ್ 3 ವರ್ಷ ಆಯ್ತು ಅಂದ್ರೆ ಅಲ್ವಾ ಸ್ಟಾರ್ಟ್ ಆಗಿ? 3 ವರ್ಷ ಆಯ್ತು. ಸೊ ನಿಮ್ದು ಪ್ರಾಡಕ್ಟ್ಸ್ ಬೇಕು ಅಂತಂದ್ರೆ ಇಲ್ಲೇ ಸಹಜ ಸೀಡ್ಸ್ ಅವರು ಆರ್ಗನೈಸ್ ಮಾಡ್ತಾರಲ್ಲ ಮೇಳನ, ಇಲ್ಲೇ ಸಿಗುತ್ತೆ. ಇಲ್ಲ ಅಂತಂದ್ರೆ ಬೇರೆ ಕಡೆನೂ ಸಿಗುತ್ತೆ ಸರ್? ಮೇಡಮ್ ನಾವು ವರ್ಕ್ ಮಾಡೋದು ಹುಬ್ಳಿಯಲ್ಲಿ. ಸೊ ನೀವು ಪ್ರತಿ ತಿಂಗಳು ನಾವು ಮೇಳಕ್ ಬಂದೇ ಬರ್ತೀವಿ. ನಿಮ್ಗೆ ಆಫ್ ಸೀಸನ್ ಅಂದ್ರೆ ಮೇಳಕ್ ಬರ್ದೇ ಇರೋಕ್ ಬೇಕಿತ್ತಂದ್ರೆ ನಮ್ ನಂಬರ್ ಇದೆ, ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು VRL ಕಳಿಸ್ಕೊಡ್ತೀವಿ. 6364374058. ಸೊ ಯಾರಿಗೆ ಏನ್ ಪ್ರಾಡಕ್ಟ್ ಬೇಕು ಅಂತ ಅಂದ್ರೂ ನೀವು ಕಳಿಸ್ಕೊಡ್ತೀರಾ? ಕಳಿಸ್ಕೊಡ್ತೀನಿ. ಓಕೆ ಸರ್, ಆಯ್ತು. ಥ್ಯಾಂಕ್ ಯು ಸರ್.